ಮಂತ್ರಾಲಯವು ರಾಯರ ಪವಿತ್ರ ಸನ್ನಿಧಾನವಾಗಿದೆ. ಮಂತ್ರಾಲಯದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ನೆಲೆಸಿದ್ದಾರೆ ಎನ್ನುವ ನಂಬಿಕೆಯಿದೆ. ಅಂತಹ ಪವಿತ್ರ ಹಾಗೂ ಶ್ರೇಷ್ಠ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿಂದ ಮನೆಗೆ ಹಿಂದಿರುಗಿ ಬರುವಾಗ ತಪ್ಪದೆ ನೀವು ಈ 2 ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಮಂತ್ರಾಲಯದಿಂದ ಬರುವಾಗ ಈ 2 ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮ್ಮ ಮನೆಯಲ್ಲಿನ ಕಷ್ಟ ಕಾರ್ಪಣ್ಯಗಳು ದೂರಾಗುವುದು. ಜೀವನದಲ್ಲಿ ಸಕಲ ಸಂತೋಷ, ಸಮೃದ್ಧಿ, ಶಾಂತಿ ನೆಲೆಯಾಗುವುದು. ಮಂತ್ರಾಲಯದಿಂದ ಮನೆಗೆ ಬರುವಾಗ ನಾವು ಯಾವ 2 ವಸ್ತುಗಳನ್ನು ಮನೆಗೆ ತಂದರೆ ಅದರಿಂದ ಶುಭವಾಗುವುದು ಎಂಬುದನ್ನು ಈ ಲೇಖನದ ಮೂಲಕ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಗುರುರಾಯರ ಪಾದುಕೆ. ಮಂತ್ರಾಲಯಕ್ಕೆ ಹೋದಾಗ ಅಲ್ಲೇ ಅಕ್ಕಪಕ್ಕದ ಕೆಲವು ಅಂಗಡಿಗಳಲ್ಲಿ ರಾಯರ ಪಾದುಕೆಗಳನ್ನು ಮಾರಾಟಕ್ಕೆ ಇಟ್ಟಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿಂದ ರಾಯರ ಪಾದುಕೆಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಇದನ್ನು ಮಂತ್ರಾಲಯದಿಂದ ಬರುವಾಗ ತೆಗೆದುಕೊಂಡು ಬರುವುದು ತುಂಬಾನೇ ಮಂಗಳಕರ. ಇದನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡಬೇಕು ಅಥವಾ ಗುರುವಾರದ ದಿನವಾದರೂ ಪೂಜೆಯನ್ನು ಮಾಡಬೇಕು. ಇದು ನಿಮಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಎರಡನೆಯ ವಸ್ತುವೆಂದರೆ ಅದುವೇ ಮೃತ್ತಿಕ. ಮಂತ್ರಾಲಯ ಸನ್ನಿಧಾನದಲ್ಲಿನ ತುಳಸಿ ವನವಿದೆ. ಈ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನು ಪ್ರತಿನಿತ್ಯವೂ ಧೂಪ ದೀಪಗಳಿಂದ ಪೂಜೆಯನ್ನು ಮಾಡಲಾಗುತ್ತದೆ. ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ಒಂದು ಪೂಜೆ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ವೃಂದಾವನದಲ್ಲಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ. ನಂತರ ಈ ಮಣ್ಣನ್ನು ಭಕ್ತಾದಿಗಳಿಗೆ ನೀಡಲಾಗುತ್ತದೆ.